God will tell you with this promise, today you will be with me in paradise. ಓದ್ದವನು ಪಾಸ್ ಆಗ್ತಾನೆ, ಓದ್ದೇ ಇದ್ದವನು ಪಾಸ್ ಆಗ್ತಾನೆ. ಇಬ್ಬರಿಗೂ ಸೇಮ್ ಎಕ್ಸಾಮ್ ಹೇಗಿರುತ್ತೆ? ಓದ್ದವನಿಗೂ ಕ್ವಶನ್ ಬರುತ್ತೆ, ಓದಿದ್ದವನಿಗೂ ಕ್ವಶನ್ ಕೊಡ್ತಾರೆ, ಎಲ್ರಿಗೂ ಕ್ವಶನ್ ಕೊಡ್ತಾರೆ, ಆನ್ಸರ್ ಶೀಟ್ ಕೊಡ್ತಾರೆ. ಲಾಸ್ಟಿಗೆ ದೇವ್ರು ಹೇಳ್ತಾರೆ ಏನಂತ ಗೊತ್ತಾ? ಇಬ್ಬರಿಗೂ ಕ್ವಶನ್ ಕೊಡ್ತಾರೆ, ಕ್ಲಾಸಿಗೆ ಬರ್ದಿದ್ದವನಿಗೂ ಕ್ವಶನ್ ಪೇಪರ್ ಕೊಡ್ತಾರೆ, ಕ್ಲಾಸಿಗೆ ಎಕ್ಸಾಮಿಗೆ ಕೂರಿಸ್ತಾರೆ. ಒಂದಿನನೂ ಅಟೆಂಡೆನ್ಸ್ ಇಲ್ಲ. ಡೈಲಿ ಕ್ಲಾಸಿಗೆ ಬರೋನು, ಡೈಲಿ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮಿಗೆ ಊಟ ನಿದ್ದೆ ಬಿಟ್ಟು ಓದ್ದವನು, ಎಲ್ರಿಗೂ ಕ್ವಶನ್ ಪೇಪರ್ ಕೊಡ್ತಾರೆ, 1 ಗಂಟೆ ಟೈಮ್ ಕೊಡ್ತಾರೆ ಎಕ್ಸಾಮ್ ಬರೀರಿ ಅಂತ. ಆ ಟೈಮೇ ನಮ್ಮ ಲೈಫ್ ಸ್ಪ್ಯಾನ್, ನಮ್ಮ ಜೀವನಾವಧಿ. ಕೊಟ್ಬಿಟ್ಟು ಲಾಸ್ಟಿಗೆ ಆನ್ಸರ್ ಶೀಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆನ್ಸರ್ ಶೀಟ್ ಖಾಲಿಯಾಗಿ ಯಾರು ತೊಗೊಂಡು ಬರ್ತಾರೋ ಅವ್ರಿಗೆ ಮಾತ್ರ ಫಸ್ಟ್ ಕ್ಲಾಸ್. ಯಾರಾದರೂ ಏನಾದರೂ ಒಂದು ಪಾಯಿಂಟ್ ಗೊತ್ತಿದೆ ಅಂತ ಬರೆದ್ರೆ ಫೇಲು. ಇದು ಕ್ಲಾಸಿಗೆ ಹೋಗ್ಬೇಕಾ? ಇದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಓದಬೇಕಾ? ಈ ಖಾಲಿ ಪೇಪರ್ ಹಿಡ್ಕೊಂಡು 1 ಗಂಟೆ ಕೂತ್ಕೊಂಡು ಟೈಮ್ ಮುಗಿದು 1 ಗಂಟೆ ಹೊಡೆದಾಗ ಕೊಟ್ಟು ಬಂದರೆ ಫಸ್ಟ್ ಕ್ಲಾಸ್. ಬಟ್ ಲೋಕಕ್ಕೆ ಅದು ಹುಚ್ಚುತನ. ದಟ್ ಈಸ್ ಗಾಡ್ಸ್ ವಿಸ್ಡಮ್. ಬಟ್ ಫಾರ್ ವರ್ಲ್ಡ್ ಇಟ್ ಇಸ್ ಫೂಲಿಶ್ನೆಸ್. ಫಾರ್ ರಿಲಿಜಿಯಸ್ people it is foolishness. That is the reason salvation is a gift of God for everyone who believes. Not everyone who do that this no. ಅದು ಇದು ಮಾಡೋರಿಗಲ್ಲ, ವಿಶ್ವಾಸ ಇಡೋ ಪ್ರತಿಯೊಬ್ಬರಿಗೂ. He made it easy. We made it complicated. And that he justifies the one who has what? His own righteousness. Allah. Who has faith in Jesus. God justifies you not based on your work or performance, but based on your faith in Christ Jesus. That Jesus Christ is my substitute. Finished. God will tell you with this promise, today you will be with me in paradise. ಜೀವನ ಪರ್ಯಂತ ಕಳ್ದ ಒಂದೇ ಒಂದು ಶಾಟಿಗೆ ಒಳಗೋದ.